ಸೂತರು ಹೀಗೆ ಎಲ್ಲ ಕಥೆಗಳನ್ನು ಹೇಳಿದ ನಂತರ ಋಷಿಗಳು ಕೂಡ ಋಷಿಗಳನ್ನು ಕುರಿತು ಸೂತರು ಮತ್ತೆ ಹೇಳ್ತಾರೆ, ಏವಂತೆ ಕಥಿತಾ ವಿಪ್ರ ಮಾರ್ಕಂಡೇಯಾದಿಕಾ ಕಥಾ ಮಯಾ ವಿಚಿತ್ರಾ ಪಾಪಘ್ನಾ ಕಿಂ ಭೂಯಃ ಶ್ರೋತುಮಿಚ್ಛಸಿ. ನಾನು ನಿನಗೆ ತುಂಬ ಕಥೆಗಳನ್ನು ಹೇಳಿದ್ದೇನೆ, ಇನ್ನು ಯಾವುದಾದ್ರೂ ಕಥೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ಆಗ ಋಷಿಗಳು ಹೇಳ್ತಾರಂತೆ, ಅಶ್ವಿನಿ ದೇವತೆಗಳು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಅವರು ದೇವವೈದ್ಯರು ಅಂತ ಕರೀತಾರೆ ಅಶ್ವಿನಿ ದೇವತೆಗಳು. ಅವರ ಜನನ ಹೇಗಾಯಿತು ಮತ್ತು ಮರುದ್ದೇವತೆಗಳಿದ್ದಾರೆ, ಅವರ ಜನನ ಹೇಗಾಯಿತು ನನಗೆ ಅದು ತಿಳಿಸಿಕೊಡಬೇಕು ಅಂತ ಕೇಳಿದರು. ಅದಕ್ಕೆ ಒಂದು ಕಥೆಯನ್ನು ಸೂತರು ಹೇಳ್ತಾರೆ. ಏನು ಅಂದರೆ, ಅದಿತಿ ಕಶ್ಯಪರಲ್ಲಿ ಆದಿತ್ಯನಾಗಿ ಬಂದವನು ಸೂರ್ಯನಿಗೆ ತೊಷ್ಟ್ರುವಿನ ಮಗಳು ಸಂಜ್ಞಾದೇವಿಯ ಜೊತೆಗೆ ಮದುವೆ ಆಗುತ್ತೆ. ಸೋಪಿ ತ್ವಾಷ್ಟ್ರೀಂ ರೂಪವತೀಂ ಮನೋಜ್ಞಾಂ ಪ್ರಾಪ್ಯ ತಯಾ ಸಹ ರೇಮೆ. ಅವಳ ಜೊತೆಗೆ ಸಂಜ್ಞೆಯ ಜೊತೆಗೆ ಸೂರ್ಯ ಇದ್ದಾಗ ಆ ಸಂಜ್ಞಾದೇವಿಗೆ ಸೂರ್ಯನ ತಾಪ ತಡಿಲಿಕ್ಕಾಗಲಿಲ್ಲಂತೆ. ಸೂರ್ಯನ ತಾಪ ಅಷ್ಟು ತೇಜಃಪುಂಜ, ಸೂರ್ಯನ ಪ್ರಕಾಶ ಅದನ್ನು ತಾಳಲಿಕ್ಕಾಗದೆ ಅವಳು ತಾಂ ಅವಲೋಕ್ಯ ಸುತಾಂ ಪಿತಾ ಉವಾಚ, ಅವಳು ಅಪ್ಪನ ಮನೆಗೆ ಹೊರಟೋಗ್ಬಿಟ್ಲಂತೆ. ಅಂದರೆ ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇದ್ದಿಲ್ಲ ಸೂರ್ಯನ ಪ್ರಕಾಶ, ನಾನು ಅವನ ಜೊತೆ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂಜ್ಞೆ ಹೋದಾಗ ಆಗ ತಂದೆ ಹೇಳ್ತಾನಂತೆ, ಕಿಂಪುತ್ರಿ ತವ ಭರ್ತ ಸವಿತಾ ಸ್ನೇಹಾತ್ವಂ ರಕ್ಷತಿ ಉತ ಪರುಷ ಇತಿ. ನಿನ್ನ ಗಂಡ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾನೋ ಇಲ್ವೋ, ನಿನ್ನ ಜೊತೆ ಸ್ನೇಹವಾಗಿದ್ದಾನೋ ಅಥವಾ ಕಠೋರವಾಗಿ ವ್ಯವಹಾರ ಮಾಡ್ತಾ ಇದ್ದಾನೋ, ಯಾಕೆ ನೀನು ಮನೆಗೆ ಬಂದು? ತಂದೆ ಮಗಳಿಗೆ ಹೇಳ್ತಾನೆ, ಏನು ಅಂದರೆ ಹೆಣ್ಣಿಗೆ ಗಂಡನ ಮನೆ ಬಹಳ ಮುಖ್ಯ ಅಮ್ಮ, ಹಾಗೆಲ್ಲ ಬಿಟ್ಟು ಬರಬಾರ್ದು. ಏವಂ ಶ್ರುತ್ವ ತಾಂ ಆಹ ಪಿತಾ ಗಚ್ಚ ಪುತ್ರಿ ಭರ್ತು ಗೃಹಮಿತಿ ಯುವತೀನಾಂ ಭರ್ತು ಶುಶ್ರೂಷಣಮೇವ ಧರ್ಮ ಶ್ರೇಯಾನ್. ಹೆಂಗಸರಿಗೆ ಮದುವೆಯಾದ ನಂತರ ಗಂಡನ ಮನೆಯಲ್ಲಿರುವುದು ಅದು ಕ್ಷೇಮ, ಅದು ಮನೆಯಿಂದ ಆಚೆ ಬರಬಾರ್ದು. ಬಂದರೂ ನೋಡಿ ಹೋಗಿಬಿಡಬೇಕೇ ಹೊರತು ಗಂಡನನ್ನು ಬಿಟ್ಟು ತಂದೆಯ ಮನೆಯಲ್ಲಿ ಇರುವುದು ಅದು ಸರಿಯಲ್ಲ. ಆದ್ದರಿಂದ ಹೊರಟು ಹೋಗು, ನಾನು ಬಂದು ಮತ್ತೆ ಅಳಿಯನ ಹತ್ರ ಮಾತನಾಡ್ತೇನೆ, ಸೂರ್ಯನ ಹತ್ರ ನಾನು ಮಾತನಾಡಿ ನಾನೆಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ, ನೀನೀಗ ಹೊರಡು ಅಂತ ಹೇಳ್ತಾನೆ. ಆಯಿತು ಅಂತ ಆ ಸೂರ್ಯ ಅಂದರೆ ತಂದೆ ತೊಷ್ಟ್ರು ಹೇಳ್ತಾನೆ, ನಾನು ಅಂದರೆ ತೊಷ್ಟ್ರು ಅಂದರೆ ವಿಶ್ವಕರ್ಮ, ಆ ವಿಶ್ವಕರ್ಮ ಹೇಳ್ತಾನೆ, ನಾನು ಅದನ್ನು ಬಂದು ಸೂರ್ಯನ ಹತ್ರ ಮಾತನಾಡಿ ಅವನ ಉಷ್ಣತೆಯನ್ನು ಕಡಿಮೆ ಮಾಡಿಕೊ ಅಂತ ನಾನು ಮುಂದೆ ಸಲಹೆಯನ್ನು ಕೊಡ್ತೇನೆ ಅಳಿಯನಿಗೆ, ಈಗ ಹೊರಡು. ಅವಳು ಸರಿ ಆಯಿತು ತಂದೆಯ ಮಾತನ್ನು ಕೇಳಿಕೊಂಡು ಬರ್ತಾಳೆ, ಸೂರ್ಯನೊಟ್ಟಿಗೆ ಇರ್ತಾಳೆ. ಇದ್ದಾಗ ಅವರಿಬ್ಬರಿಗೆ ಸಂತಾನವಾಗುತ್ತೆ. ಆ ಸಂತಾನವೇ ಸೂರ್ಯ ಹಾಗೂ ಸಂಜ್ಞಾದೇವಿಯಲ್ಲಿ ಹುಟ್ಟುವವರೇ ಯಮ ಮತ್ತು ಯಮಿ ಮತ್ತು ಮನು, ಈ 3 ಜನ ಹುಟ್ಟುತ್ತಾರೆ. ಹುಟ್ಟಿದಾಗ ಆದರೂ ಸೂರ್ಯನ ತಾಪ ಕಡಿಮೆ ಆಗೋದಿಲ್ಲ, ಅವಳಿಗೆ ಸಹಿಸಲಿಕ್ಕಾಗೋದಿಲ್ಲ. ಸ್ವಪ್ರಜ್ಞಾಬಲೇನ ಉತ್ಪಾದ್ಯ ತತ್ರ ಸಂಸ್ಥಾಪ್ಯ ಗತ್ವಾ ಉತ್ತರ ಕುರೂನ್ ಅಧಿಷ್ಠಾಯ ಅಶ್ವೀಭೂಯ ವಿಚಚಾರ. ಆ ಸಂಜ್ಞೆ ಏನು ಮಾಡ್ತಾಳೆ ಅಂದರೆ ತನ್ನ ಥರವೇ ಇರುವಂತಹ ಛಾಯೆಯನ್ನು ಸೃಷ್ಟಿ ಮಾಡ್ತಾಳಲ್ಲಿ. ಸೃಷ್ಟಿ ಮಾಡಿ ಅವಳು ಉತ್ತರ ದಿಕ್ಕಿಗೆ ಹೊರಟೋಗಿ ಬಿಡ್ತಾಳೆ. ಉತ್ತರ ದಿಕ್ಕಿಗೆ ಕುದುರೆಯ ರೂಪವನ್ನು ತಾಳಿ ಈಚೆ ಸೂರ್ಯನನ್ನು ಬಿಟ್ಟು ಛಾಯಾ ಎನ್ನುವವಳನ್ನು ಅಲ್ಲಿ ಸೃಜಿಸಿ ಅವಳು ಹೊರಟೋಗಿ ಬಿಡ್ತಾಳೆ. ಸೂರ್ಯನಿಗೆ ಗೊತ್ತಾಗುವುದಿಲ್ಲ ಅವಳು ಛಾಯಾ ಸಂಜ್ಞೆ ಅಲ್ಲ ಅಂತ ಗೊತ್ತಾಗೋದಿಲ್ಲ. ಆ ಛಾಯಾ ಒಟ್ಟಿಗೆಯೂ ಕೂಡ ಸೂರ್ಯ ಆನಂದವಾಗಿ ಇದ್ದು ಆ ಛಾಯೆಯಲ್ಲಿ ಸಂತಾನ ಆಗುತ್ತೆ. ಮನು, ಶನೈಶ್ಚರ ಮತ್ತು ತಪತಿ ಅಂತ ಸೂರ್ಯನ ಮಕ್ಕಳಾಗಿ ಛಾಯೆಯಲ್ಲಿ ಬರುವವರು ಈ 3 ಜನ. ಸರಿ ಆಯಿತು, ಸಂಜ್ಞೆಯಲ್ಲಿ ಯಮ ಯಮಿ ಮನು, ಇವರಲ್ಲಿ ಶನೈಶ್ಚರ ಮತ್ತು ತಪತಿ ಮತ್ತು ಮನು ಈ 3 ಜನ ಬಂದರು. ಒಟ್ಟು 6 ಜನ ಸೂರ್ಯನಿಗೆ ಮಕ್ಕಳಾದರು. ಆದರೆ ಛಾಯಾ ಸ್ವಲ್ಪ ತನ್ನ ಮಕ್ಕಳಲ್ಲ ಅಲ್ವಾ, ಯಮ ಯಮಿ ಮನು, ಇವರಲ್ಲಿ ಸ್ವಲ್ಪ ಭೇದ ಭಾವ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು ಛಾಯಾ. ಅದು ಈ ಮಕ್ಕಳಿಗೆ ಯಮನಿಗೆ ಯಮಿಗೆ ಇವರಿಗೆ ಇಷ್ಟ ಆಗಲಿಲ್ಲ. ಅವರು ಯಮೋ ಯಮೀಚ ತಾಂ ಬಹುವಿಧಂ ಅಪ್ರಿಯಂ ಉವಾಚ, ಅವರು
ತುಂಬ ನಿಂದನೆ ಮಾಡಿದ್ರಂತೆ. ನೀನು ಯಾಕೆ ವ್ಯತ್ಯಾಸ ಮಾಡ್ತೀ, ನಾವು ಏನಿದ್ರೂ ಒಂದೇ ತಂದೆಯ ಮಕ್ಕಳು, ತಾಯಿ ಬೇರೆ ಆಗಿರಬಹುದು, ಯಾಕೆ ವ್ಯತ್ಯಾಸ ಮಾಡ್ತೀ ಅಂತ ತುಂಬ ಕಠೋರವಾಗಿ ಮಾತಾಡ್ತಾರೆ. ಆಗ ಆ ಛಾಯಾದೇವಿ ಯಮನಿಗೆ ನೀನು ಪ್ರೇತರಾಜನಾಗು ಅಂತಂದು ಶಾಪ ಕೊಡ್ತಾಳೆ ಅಂತ. ನೀನು ಪ್ರೇತರಾಜನಾಗು, ಅದರ ನಂತರ ಯಮುನೆಗೆ ನದಿಯಾಗು ಅಂತಂದು, ನೀನು ನದಿಯಾಗಿ ಹರಿ ಅಂತಂದು ಪುರಾಣ ಮಾತನಾಡುತ್ತೆ. ಈ ಥರ ಛಾಯಾ ಹೇಳಿದ್ಲು. ಇದಾದ ಮೇಲೆ ಸೂರ್ಯನಿಗೆ ಕೋಪ ಬಂತು. ನನ್ನ ಮಕ್ಕಳಿಗೆ ಯಮಿಗೆ ನೀನು ಶಾಪ ಕೊಟ್ಟಿದೆಯಲ್ವಾ, ನಿನ್ನ ಮಕ್ಕಳು ಶನೇಶ್ಚರ ಅವನೇನಾಗಬೇಕು ಅಂದರೆ ತ್ವಂ ಗ್ರಹೋಭವ ಕ್ರೂರ ದೃಷ್ಟಿ ಮಂದಗಾಮೀಚ. ನೀನು ಶನೇಶ್ಚರ, ನೀನು ಕ್ರೂರ ದೃಷ್ಟಿಯುಳ್ಳವನಾಗು. ಶನೈಶ್ಚರ ಶನೈಶ್ಚರ ಶನೈಹಿ ಚರತೀತಿ ಶನೈಶ್ಚರ, ಶನೇಶ್ವರ ಅಲ್ಲ ಶನೈಶ್ಚರ. ಅದೇ ರೀತಿ ಮಂದಗಾಮಿ, ನೀನು ನಿಧಾನವಾಗಿ ಸಂಚಾರ ಮಾಡು. ಆದ್ದರಿಂದ ಒಂದೊಂದು ರಾಶಿಯಲ್ಲಿ 2.5 ವರ್ಷ ಶನಿ ಸಂಚಾರ ಮಾಡ್ತಾನೆ. ಆದ್ದರಿಂದಲೇ 7.5 ಅಂತ ಹೇಳ್ತಾರೆ. ಅಂದರೆ ಮಧ್ಯದಲ್ಲಿ ಇದ್ದಾಗ ಹಿಂದಿನ ರಾಶಿಯವರಿಗೂ ಹಿಂದಿನ ರಾಶಿಗೂ ಮುಂದಿನ ರಾಶಿಯವರಿಗೂ ಅದು ಅದರ ಪ್ರಭಾವ ಬೀರುತ್ತೆ ಅಂತ. ಒಂದು ರಾಶಿಯಲ್ಲಿ 2.5 ವರ್ಷ ಶನಿ ಇರ್ತಾನೆ. ಅದರಿಂದ ಶನೈಶ್ಚರ ಕ್ರೂರ ದೃಷ್ಟಿಯುಳ್ಳವನಾಗು ಮತ್ತು ಮಂದಗಾಮಿಯಾಗು ಅಂತ ಸೂರ್ಯನೇ ತನ್ನ ಮಗನಿಗೆ ಛಾಯೆಯ ನಿಮಿತ್ತವಾಗಿ ಶಾಪವನ್ನು ಕೊಡ್ತಾನೆ. ಪಾಪಗ್ರಹತ್ವಂಚ, ಪಾಪಗ್ರಹನಾಗು ಅಂತ, ಮತ್ತು ತಪತಿಗೆ ನದಿಯಾಗಿ ಹರಿ ಅಂತಂದು ಶಾಪವನ್ನು ಕೊಡ್ತಾನೆ. ಇದಾದ ಮೇಲೆ ಸೂರ್ಯನಿಗೆ ಗೊತ್ತಾಯಿತು ಛಾಯೆ ಇವಳು ಸಂಜ್ಞೆ ಎಲ್ಲಿದ್ದಾಳೆ ಅಂತ ಹುಡುಕಿಕೊಂಡು ಹೋಗ್ತಾನೆ. ತಾನು ಚಿಂತನೆ ಮಾಡಿ ಹುಡುಕಿಕೊಂಡು ಹೋದಾಗ ಸಂಜ್ಞಾ ಅಶ್ವರೂಪದಿಂದ ಇರ್ತಾಳೆ. ಈ ಸೂರ್ಯನೂ ಕೂಡ ಅಶ್ವರೂಪವನ್ನು ತಾಳಿ ಆ ಸಂಜ್ಞೆಯಲ್ಲಿ ಸಂತಾನವನ್ನು ಪಡಿತಾರೆ. ಅವರೇ ಅಶ್ವಿನಿ ದೇವತೆಗಳು. ತಸ್ಯಾಂ ಏವ ಆದಿತ್ಯಾತ್ ಅಶ್ವಿನೌ ಉತ್ಪನ್ನೌ ತಯೋಹೋ ಅತಿಶಯೌ ಅಪುಷೋ ಸಾಕ್ಷಾತ್ ಪ್ರಜಾಪತಿ ಆಗತ್ಯ. ಅಲ್ಲಿ ಈ ಅಶ್ವಿನಿ ದೇವತೆಗಳು ಹುಟ್ಟಿದ ನಂತರ ಅವರು ಒಳ್ಳೆಯ ರೂಪವನ್ನು ತಾಳಿರ್ತಾರೆ. ಅವರಿಗೆ ದೇವವೈದ್ಯತ್ವವನ್ನು ಮತ್ತು ದೇವತ್ವವನ್ನು ಚತುರ್ಮುಖ ಬ್ರಹ್ಮನೇ ಅಲ್ಲಿ ಬಂದು ಅವರಿಗೆ ಆ ದೇವತೆಗಳಿಗೆ, ಅಶ್ವಿನಿ ದೇವತೆಗಳಿಗೆ ದೇವತ್ವವನ್ನು ಅನುಗ್ರಹ ಮಾಡಿ ಮತ್ತು ಅವರಿಗೆ ಯಜ್ಞ ಭಾಗತ್ವವನ್ನು ಕೊಡ್ತಾರೆ. ಯಜ್ಞದಲ್ಲಿ ಅಶ್ವಿನಿ ದೇವತೆಗಳಿಗೂ ಆಹುತಿ ಹಾಕುವಂತೆ ಪ್ರಜಾಪತಿ ಅಂದರೆ ಚತುರ್ಮುಖ ಬ್ರಹ್ಮ ಅನುಗ್ರಹ ಮಾಡ್ತಾನೆ. ಹೀಗೆ ಅಶ್ವಿನಿ ದೇವತೆಗಳ ಉತ್ಪತ್ತಿ ಆಯಿತು, ಅವರ ಜನನವಾಯಿತು ಅಂತ ತಿಳಿಸಿಕೊಡ್ತಾರೆ. ಅದರ ನಂತರ ಮರುತ್ತುಗಳ ಸೃಷ್ಟಿ ಹೇಗಾಯಿತು, ಮರುದ್ದೇವತೆಗಳ ಸೃಷ್ಟಿ ಹೇಗಾಯಿತು. ಹಿಂದೆ ಇಂದ್ರ ದ್ವಿತೀಯ ಮಕ್ಕಳನ್ನು ಪರಾಭವಗೊಳಿಸಿದ್ದ. ಅದನ್ನು ಯೈಸ್ತುತೋ ನಾಭಭಿಸ್ತೇನ ಸವಿತಾ ವಿಶ್ವಕರ್ಮಣ. ಅದಾದ ನಂತರ ಹಿಂದಿನ ಕಥೆಯಲ್ಲಿ ಮತ್ತೆ ತನ್ನ ತಂದೆ ಅಂದರೆ ಸಂಜ್ಞೆಯ ತಂದೆ ತ್ವಷ್ಟೃ ವಿಶ್ವಕರ್ಮ ಬಂದು ಅಳಿಯನನ್ನು ಅಂದರೆ ಸೂರ್ಯನನ್ನು ನಿನ್ನ ತಾಪವನ್ನು ಕಡಿಮೆ ಮಾಡಿಕೋ ಅಂತಂದು ಅನೇಕ ವಿಧವಾಗಿ ಸ್ತುತಿ ಮಾಡ್ತಾನಂತೆ. ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಘಭಸ್ತಿಮಾನ್ ತಿಮಿರೋನ್ಮಥನ ಶಂಭು ತ್ವಷ್ಟ ಮಾರ್ತಾಂಡ ಆಶುಗ ಅಂತ ಅಳಿಯನನ್ನು ಮಾವ ತುಂಬ ವಿಧದಿಂದ ಸ್ತುತಿಯನ್ನು ಮಾಡಿ ತಾಪವನ್ನು ಕಡಿಮೆ ಮಾಡಿಕೋ ಅಂತಂದು ಹೇಳಿ ಕೊನೆಗೆ ಸೂರ್ಯ ಒಲಿತಾನೆ, ವಿಶ್ವಕರ್ಮನಿಗೆ ಅನುಗ್ರಹವನ್ನು ಮಾಡ್ತಾನೆ. ಆಗ ವಿಶ್ವಕರ್ಮ ಕೇಳ್ತಾನೆ, ಈ ನಾಮಗಳನ್ನು ಯಾರು ಪಾರಾಯಣ ಮಾಡ್ತಾರೋ, ಈ ನಾಮಗಳನ್ನು ಯಾರು ಜಪ ಮಾಡ್ತಾರೋ ಅವರ ಪಾಪ ಎಲ್ಲ ಪರಿಹಾರ ಆಗಲಿ. ಅದರ ಜೊತೆಗೆ ಇನ್ನೊಂದೇನು ಅಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ನಮ್ಮ ಆರೋಗ್ಯವನ್ನು ಸೂರ್ಯನಿಂದ ಬಯಸಬೇಕಂತೆ. ಒಂದೊಂದು ದೇವತೆಗಳು ಒಂದೊಂದನ್ನು ಕೊಟ್ಟರೆ ಆರೋಗ್ಯವನ್ನು ಕೊಡುವವನು ಸೂರ್ಯ. ಆದ್ದರಿಂದ ಈ ನಾಮಗಳನ್ನು ಪಠನೆ ಮಾಡಿದರೆ ಒಳ್ಳೆಯ ಆರೋಗ್ಯ ನಮಗೆ ಸಿಗ್ತದೆ ಅಂತನ್ನುವುದು ನಾವು ಚಿಂತನೆ ಮಾಡಬಹುದು. ಪುರಾಣದಲ್ಲಿ ಆರೋಗ್ಯದ ವಿಚಾರವನ್ನು ಉಲ್ಲೇಖ ಮಾಡಲಿಲ್ಲ, ಆದರೆ ಆರೋಗ್ಯಕರ ಅದು ಸೂರ್ಯ. ಅದರಿಂದ ಈ ನಾಮಗಳನ್ನು ಪಾರಾಯಣ ಮಾಡಬಹುದು. ಇದಾದ ಮೇಲೆ ಮರುತ್ತು ದೇವತೆಗಳ ಬಗ್ಗೆ ಮಾತನಾಡುವಾಗ ದ್ವಿತೀಯ ಮಕ್ಕಳು ಇಂದ್ರನಿಂದ ಪರಾಜಿತರಾಗ್ತಾರೆ. ಅಂದರೆ ದ್ವಿತೀಯ ಮಕ್ಕಳು ಅಂದರೆ ದೈತ್ಯರು ಪರಾಜಿತರಾದಾಗ ದಿತಿಗೆ ಬಹಳ ಕೋಪ ಬರುತ್ತೆ. ಇಂದ್ರನನ್ನು ನಾಶ ಮಾಡುವಂತಹ ಮಗುವನ್ನು ಪಡಿಬೇಕು, ಸಂತಾನವನ್ನು ಪಡಿಬೇಕು ಅಂತ ದ್ವಿತೀಯ ಗಂಡ ಮರೀಚಿಯ ಪುತ್ರ ಕಶ್ಯಪರಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ನನಗೆ ಸಂತಾನವನ್ನು ಕೊಡಿ, ಒಳ್ಳೆಯ ಸಂತಾನವನ್ನು ಕೊಡಿ ಅಂತ. ಆಗ ಯದಿತ್ವಂ ಶುಚಿ ಸತಿ ಶರಚ್ಛತಮಿಮಂ ಗರ್ಭಂ ಧಾರಯಿಷ್ಯಸಿ, ನೀನು ನಾನು ಕೊಡ್ತೇನೆ ಸಂತಾನವನ್ನು, ಆದರೆ ನೀನು ಶುದ್ಧಳಾಗಿ ಎಷ್ಟು ವರ್ಷ 100 ವರ್ಷಗಳ ಕಾಲ ನೀನು ಗರ್ಭಧಾರಣೆಯನ್ನು ಮಾಡಬೇಕು. ಅದು ಹೇಗೆ? ಶುಚಿಹಿ ಶುದ್ಧಳಾಗಿರಬೇಕು, ಪಾವಿತ್ರತೆಯನ್ನು ಕಳೆದುಕೊಳ್ಳಬಾರದು,
ಶುದ್ಧಳಾಗಿ 100 ವರ್ಷಗಳ ಕಾಲ ನೀನು ಗರ್ಭವನ್ನು ಧಾರಣೆ ಮಾಡ್ತೀಯಂತಾದರೆ ನಾನು ನಿನಗೆ ಒಳ್ಳೆಯ ಸಂತಾನವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಕಶ್ಯಪ ಕೊಡಬಹುದು. ದಿತಿಗೂ ಹಠ ಇದೆ, ಯಾಕೆಂದರೆ ತನ್ನ ಮಕ್ಕಳನ್ನು ಕಳ್ಕೊಂಡಿದ್ದಾಳೆ. ಪಡೆದು ಬಿಡ್ತೇನೆ ಅಂತ ಅವಳು ತಯಾರಾದ್ಲು. ಇಂದ್ರ ಬಿಡ್ತಾನ? ಇಂದ್ರ ತನಗೆ, ಯಾಕೆಂದರೆ ತನ್ನನ್ನು ನಾಶ ಮಾಡುವವನು ಹುಡ್ತಾನೆ ಅಂತಂದು ತಾನು ಒಬ್ಬ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬರ್ತಾನೆ. ಇಂದ್ರೋಪಿ ತಮ್ಮ ಜ್ಞಾತ್ವ ವೃದ್ಧ ಬ್ರಾಹ್ಮಣ ರೂಪೇಣ ಆಗತ್ಯ ದಿತಿಪಾರ್ಶ್ವೇ ಸ್ಥಿತವಾನ್. ಅಲ್ಲೇ ಕಾಯ್ತಾ ಇದ್ದಂತೆ, 100 ವರ್ಷ ಹತ್ತಿರ ಆಗುವುದಕ್ಕೆ ಕಾಯ್ತಾ ಇದ್ದ. ಅವಳು ನೋಡಿ, ಶೌಚ ಎಷ್ಟೊಂದು ಮಹತ್ವ ಕೊಡುತ್ತೆ. ನಮಗೆ ಮಹಾಭಾರತ ನಳನ ಕಥೆಯೂ ಕೂಡ ನಮಗೆ ಗೊತ್ತಿದೆ. ಅವನಿಗೆ ಕಲಿಪ್ರವೇಶ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ, ಅಷ್ಟು ಅವನು ಶುದ್ಧ ಚಾರಿತ್ರ್ಯ ಅವನಲ್ಲಿತ್ತು. ಆದರೂ ಅವನು ಅವನ 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 ಅಶುಚಿಯ ದ್ವಾರ ಅವನು ಶುಚಿಯಾಗಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಕಲಿಪ್ರವೇಶ ಆಯಿತು ಅಂತ. ಇಲ್ಲಿಯೂ ಕೂಡ ಶೌಚದ ಬಗ್ಗೆ ಶಾಸ್ತ್ರಕಾರರು ಮಾತನಾಡುವಾಗ ಅಷ್ಟು ಮಹತ್ವವನ್ನು ಕೊಡ್ತಾರೆ. ನಮಗೆ ಸ್ನಾನ ಮಾಡುವುದು ಒಂದು ಕ್ರಮ ಇದೆ. ಉದ್ಧೃತೇತಿ ಮೃದಾಲಿಪ್ಯ ದ್ವಿಷಡಷ್ಟ ಷಡಕ್ಷರೈ ತ್ರಿರ್ನಿಮಜ್ಯಾಪ್ಯ ಸೂಕ್ತೇನ ಪ್ರೋಕ್ಷಯಿತ್ವಾ ಪುನಸ್ತತಃ. ನಾವು ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೋಗುವ ಮುಂಚೆ ಉದ್ಧೃತಾಸಿ ವರಾಹೇಣ ಅಂತಂದು ಮೃತ್ತಿಕಾ ಲೇಪನವನ್ನು ಮಾಡಿಕೊಳ್ಬೇಕು, ಗೋಮಯ ಲೇಪನವನ್ನು ಮಾಡಿಕೊಳ್ಬೇಕು. ಶೌಚಕ್ಕೆ ಹೋದ ನಂತರ ಕೈಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು, ದಂತಧಾವನ ಮಾಡಿಕೊಳ್ಳಬೇಕು, ಅಂದರೆ ಹಲ್ಲುಜ್ಜಬೇಕು. ಅದರಲ್ಲಿಯೂ ಬ್ರಹ್ಮಚಾರಿಗಳಿಗೆ ದಂತಧಾವನ ಇಲ್ಲ, ಬ್ರಹ್ಮಚಾರಿಗಳು ಹಲ್ಲು ಉಜ್ಜಲಿಕ್ಕಿಲ್ಲ. ಅವರು ಗುರುಕುಲದಲ್ಲಿ ವಾಸವಾಗಿರ್ತಾರೆ, ಅವರಿಗೆ ದೈಹಿಕ ಅಲಂಕಾರಗಳು ಯಾವುದೂ ಇರೋದಿಲ್ಲ. ಅವರು ಎಲ್ಲಿವರೆಗೂ ಅಂದರೆ ಕೂದಲು ಕತ್ತರಿಸಲಿಕ್ಕೂ ಇಲ್ಲ ಬ್ರಹ್ಮಚಾರಿಗಳು. ಅವರು 12 ವರ್ಷಗಳ ಕಾಲ ಗುರುಗಳ ಸೇವೆ ಮಾಡ್ತಾ, ಅದಕ್ಕೆ ಮತ್ತೆ ಗುರುಗಳ ಅಧ್ಯಯನ ನಂತರ ಸಮಾವರ್ತನ ಮಾಡ್ತಾರೆ ಅವರಿಗೆ. ಆಗ ಕೂದಲು ಕತ್ತರಿಸ್ತಾರೆ. ಆಗ ಅವನು ಹೇಳ್ತಾನೆ, ಅದರ ಮುಂಚೆ ನಾನು ಕಾಶಿಗೆ ಹೋಗ್ತೇನೆ, ನಾನು ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ, ನನಗೆ ಕಾಶಿಗೆ ಹೊರಡ್ತೇನೆ ಅಂದರೆ ಆಗ ಕನ್ಯೆಯ ತಂದೆ ಹೇಳಬೇಕಂತೆ, ಹೋಗಬೇಡಪ್ಪ, ನನ್ನ ಮಗಳನ್ನು ಕೊಡ್ತೇನೆ, ಮುಂದಿನ ಸಂತಾನವನ್ನು ಬೆಳೆಸಬೇಕು, ಎಲ್ಲರೂ ಕಾಶಿಗೆ ಹೋದರೆ ಹೇಗೆ ಅಂತ ಕನ್ಯೆಯನ್ನು ಕೊಡುವುದು. ಅದು ಈಗ ಕಾಶಿ ಯಾತ್ರೆ ಅಂತಂದು ಮದುವೆಯಲ್ಲಿಯೇ ಒಂದು ಅಂಗ. ಆದರೆ ಹಿಂದಿನ ಕಾಲದಲ್ಲಿ ಅವನು ನಿಜವಾಗ್ಲೂ ಹೊರಡೋನು, ಆಗ ಮತ್ತೆ ಮಾವ ಎಳ್ಕೊಂಡು ಬರೋನು. ಹೀಗೆ ತಮಾಷೆಗೆ ಇವತ್ತು ಹೋಗ್ತೇನೆ ಅಂದರೆ ಹೋಗು ಅಂದರೆ ಬಿಟ್ಟರೆ ಏನು ಮಾಡ್ತಾನೆ ಹುಡುಗ ಅಂತ ಸಮಸ್ಯೆ. ಸರಿ ಆಯಿತು ಹೋಗು ಅಂತ. ಆದ್ದರಿಂದ ಹಿಂದಿನದಲ್ಲಿ ಅಷ್ಟು ಅಧ್ಯಯನ ಮಾಡಿಕೊಂಡು ಅವನಿಗೆ ಅಷ್ಟು ಜ್ಞಾನ ಬಂದು ಹೊರಟೋಗ್ತಿದ್ದ, ಮತ್ತು ಕನ್ಯೆಯನ್ನು ಕೊಡ್ತಾಯಿದ್ರು. ಹಿಂದಿನ ಕನ್ಯಾದಾನವೇ ಎಲ್ಲ ದಾನಗಳಿಗಿಂತ ಶ್ರೇಷ್ಠ. ಜ್ಞಾನದಾನ ಎಲ್ಲ ಹೇಳ್ತಾರೆ, ಆದರೆ ಕನ್ಯಾದಾನ ಬಹಳ ಒಳ್ಳೆಯದು ಅಂತ. ಯಾಕೆಂದರೆ ಕನ್ಯೆಯನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಜ್ಞಾನ ಇರುತ್ತೋ ಅವರಿಗೆ ಕನ್ಯೆಯನ್ನು ಕೊಡಬೇಕು ಅಂತ. ಯಾಕೆಂದರೆ ಕನ್ಯೆಯನ್ನು ಕೊಡುವಾಗ ಕನ್ಯಾ ವರಯತೆ ರೂಪಂ ಅಂತ, ಕನ್ಯೆ ಯಾವತ್ತೂ ಜ್ಞಾನವನ್ನು ನೋಡೋದಿಲ್ಲ, ಅವಳು ಹುಡುಗ ಎಷ್ಟು ಚಂದ ಇದ್ದಾನೆ ಅಷ್ಟೇ ನೋಡುವುದು. ಆದರೆ ಒಬ್ಬರೊಬ್ಬರು ಒಂದೊಂದನ್ನು ನೋಡ್ತಾರೆ ಅಂತಂದು ಹೇಳುತ್ತೆ ಶಾಸ್ತ್ರ. ಆದರೆ ತಂದೆಯಾದವನು ಮಗಳನ್ನು ಕೊಡುವಾಗ ಜ್ಞಾನವಂತನಿಗೆ ಕೊಡಬೇಕು. ಯಾಕೆಂದರೆ ಮುಂದಿನ ಸಂತಾನ ಅಷ್ಟು ಚೆನ್ನಾಗಿ ಬೆಳಿಬೇಕು ಎನ್ನುವ ಜವಾಬ್ದಾರಿ ತಂದೆಯ ಮೇಲೆ ಇರುತ್ತೆ.